ಟೆಂಡರ್ ದಿನ ಹತ್ತಿರ ಬರ್ತಿರೋದ್ರಿಂದ ಕೆಲಸದ ಒತ್ತಡ ತುಂಬ ಜಾಸ್ತಿ ಇತ್ತು. ಆದರೂ ಒಬ್ಬರಲ್ಲೂ ಆಯಾಸ ಇರಲಿಲ್ಲ. ಹೊಸ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕೆಲಸನೆಲ್ಲ ಪವನ್ ತಂಡ ಕೊಡುವಂತೆ PAಗೆ ಹೇಳಿದ ತಾರಕ್, ಪವನ್ ಜೊತೆ ಆ ವಿಷಯದ ಬಗ್ಗೆ ಚರ್ಚೆ ಕೂಡ ಮಾಡಿದ್ರಿಂದ ಕಂಪ್ನಿಯಲ್ಲಿ ಪವನ್ ಶೀಘ್ರದಲ್ಲೇ ತಾರಕ್ನ ವೈಯಕ್ತಿಕ ಸಹಾಯಕನಾಗಿ ಆಯ್ಕೆ ಆಗ್ತಾನೆ ಅಂತ ಆಫೀಸ್ನವರೆಲ್ಲ ಅಂದ್ಕೊಂಡಿದ್ರು. ಇದಕ್ಕೆ ಕಾರಣ ಪವನ್ ತುಂಬ ಬುದ್ಧಿವಂತ, ತಂಡದ ನಾಯಕ. ತಾರಕ್ ಕೆಲಸದಲ್ಲಿ ಬಯಸೋ ಅಚ್ಚುಕಟ್ಟುತನ ಮತ್ತು ನಿಖರವಾದ ಸಮಯಕ್ಕೆ ತಕ್ಕಂತೆ ಕೆಲಸ ಮುಗಿಸೋ ವೇಗವನ್ನು ಬೇರೆ ಯಾರೂ ತಲುಪೋದಕ್ಕೆ ಸಾಧ್ಯ ಇರಲಿಲ್ಲ. ಈಗ ಹೊಸ ಪ್ರಾಜೆಕ್ಟ್ ಕೆಲಸ ಕೂಡ ಪವನ್ ತಂಡ ಕೊಟ್ಟಿರೋದ್ರಿಂದ ಅದು ಯಶಸ್ವಿಯಾದ ಮೇಲೆ ಅವನನ್ನೇ ಸಹಾಯಕನಾಗಿ ಬಡ್ತಿ ಮಾಡ್ತಾರೆ ಅಂತ ಎಲ್ಲರೂ ನಂಬಿದ್ರು. ಕಾಂಗ್ರಾಟ್ಸ್, ಸ್ನೇಹ ಹೇಳಿದ್ಲು. ಈ ಪ್ರಾಜೆಕ್ಟ್ ಮುಗಿದ್ಮೇಲೆ ನೀವು ನಮ್ಮ ಬಾಸ್ಗೆ ಸಹಾಯಕನಾಗಿ ಪ್ರಮೋಷನ್ ಹೊಂದ್ತೀರಿ ಅಂತೆ, ಹೌದಾ ಅಂತ ಕೇಳಿದ್ಲು ಲಹರಿ. ಒಳಗೊಳಗೆ ಸಂತೋಷವಾಗಿದ್ರು. ಮೇಲಕ್ಕೆ ಮಾತ್ರ ಏನೋ ಲಹರಿ ಸರ್ ನನ್ನ ಹತ್ರ ಎಂದೂ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿಲ್ಲ. ಅವ್ರು ಹೇಳಿದ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿಸ್ತೀನಿ ಅಂತ ಒಂದೇ ಬಾರಿ ವಿಡಿಯೋ ಕಾನ್ಫರೆನ್ಸಲ್ಲಿ ಮೆಚ್ಚಿಕೊಂಡು ಉಳಿದವರು ನೋಡಿ ಕಲೀರಿ ಅಂತ ಅಂದಿದ್ರು. ಅಂದಿನಿಂದ ಎಲ್ಲರೂ ಹೀಗೆ ಮಾತಾಡ್ತಿದ್ದಾರೆ ಅಂತ ಅಂದ. ಹಾಗಾದರೆ ಈ ಬಾರಿ ಖಂಡಿತವಾಗಿಯೂ ನಾವು ಈ ಕೆಲಸವನ್ನು ಪೂರ್ತಿ ಮಾಡಿ ಸರ್ ಅವರಾಗಿಯೇ ನಿಮ್ಮನ್ನು PA ಅಂತ ಘೋಷಿಸುವಂತೆ ಮಾಡೋಣ ಸರ್ ಅಂದ್ಲು. ಥ್ಯಾಂಕ್ ಯು ಲಹರಿ, ನೀನು ಬಂದಮೇಲೆ ನನಗೆ ಕೆಲಸದ ಹೊರೆ ತುಂಬ ಕಡಿಮೆಯಾಗಿದೆ ಅಂತ ಅಭಿನಂದಿಸ್ದ. ಕ್ಯಾಂಟೀನ್ನಲ್ಲಿ ಇದನ್ನೆಲ್ಲ ಸುಮ್ಮನೆ ನೋಡ್ತಿದ್ದ ತಾರಕ್ ಕಣ್ಣುಗಳು ಸಣ್ಣದಾದವು. ಆ ದಿನ ಕೆಲಸ ಮುಗಿದು ಸ್ನೇಹ ಜೊತೆ ಮಾತಾಡ್ತಾ ಲಹರಿ ಹೊರಗೆ ಬಂದಳು. ಇಬ್ಬರು ಈ 10 ದಿನಗಳಲ್ಲಿ ತುಂಬ ಹತ್ತಿರವಾಗಿದ್ದರು. ಲಹರಿ ಹೆಚ್ಚಾಗಿ ಸ್ನೇಹ ಜೊತೆಯೇ ಮಾತಾಡ್ತಿದ್ಲು. ತನಗೆ ಕೆಲಸದಲ್ಲಿ ಯಾವುದೇ ಅನುಮಾನಗಳಿದ್ರೂ ಕೇಳ್ತಿದ್ಲು. ಸ್ನೇಹ ತಾಳ್ಮೆಯಿಂದ ಹೇಳ್ಕೊಡ್ತಿದ್ರಿಂದ ಇಬ್ಬರು ಆಪ್ತರಾಗಿದ್ದರು. ಲಹರಿ, ಪಾನಿಪುರಿ ತಿನ್ನೋಣವಾ? ತಿಂದು ತುಂಬ ದಿನಗಳಾದವು. ಕ್ಯಾಂಟೀನಲ್ಲಿ ಇಂಥ ತಿಂಡಿಗಳನ್ನ ನಿಜವಾಗ್ಲೂ ಬಿಡೋದೇ ಇಲ್ಲ ಅಂತ ಸ್ವಲ್ಪ ಬಲವಂತವಾಗಿ ಕೇಳಿದ್ಲು ಸ್ನೇಹ. ಲಹರಿಗೂ ಸಹ ಇಂಥ ತಿಂಡಿಗಳನ್ನ ಆಗೊಮ್ಮೆ ಈಗೊಮ್ಮೆ ತಿಂದು ಮಜಾ ಮಾಡೋದು ಇಷ್ಟವೇ. ಆದರೆ ಸಮಯ ಸಿಗ್ತಿರ್ಲಿಲ್ಲ. ಬೆಳಿಗ್ಗೆ ಬಂದರೆ ಸಂಜೆ ಮನೆಗೆ ಹೋಗೋದೇ ಆಗ್ತಿರೋದ್ರಿಂದ ಸರಿ ಹೋಗೋಣ ಅನ್ನುತ್ತಾ ಇಬ್ಬರು ಹತ್ತಿರದಲ್ಲಿದ್ದ ಫಾಸ್ಟ್ ಫುಡ್ ಕೇಂದ್ರಕ್ಕೆ ಹೋಗಿ ಪಾನಿಪುರಿ, ಚಾಟ್ ಅಂತ ಮನಸ್ಸಾರೆ ತಿಂದರು. ಆಫೀಸ್ ಕಟ್ಟಡದ ಹತ್ತಿರದಲ್ಲೇ ಆ ಫಾಸ್ಟ್ ಫುಡ್ ಇದ್ದಿದ್ದರಿಂದ ತನ್ನ ಕೆಲಸ ಮುಗಿಸಿ ಕಂಪ್ಯೂಟರ್ ಆಫ್ ಮಾಡಿ ಒಂದು ಮುಖ್ಯವಾದ ಫೋನ್ ಕರೆಯಲ್ಲಿ ಮಾತಾಡ್ತಾ ಕಿಟಕಿ ಹತ್ತಿರ ಬಂದ ತಾರಕ್ಗೆ ಪಾನಿಪುರಿ ಅಂಗಡಿಯಲ್ಲಿ ತನ್ನ ವರ್ಕರ್ಸ್ ಕಂಡ್ರು. ಅಷ್ಟೇ, ಅವನ ಕೋಪ ಆಕಾಶಕ್ಕೆ ಮುಡ್ತು. ತಕ್ಷಣವೇ PAಗೆ ಫೋನ್ ಹೋಯಿತು. ಕರೆಕ್ಟಾಗಿ 15 ನಿಮಿಷಗಳಲ್ಲಿ ಸ್ನೇಹ, ಲಹರಿ, ಅವರ ತಂಡದ ನಾಯಕ ಪವನ್ ಜೊತೆ ಮೂವರು ತಾರಕ್ ಕೋಣೆ ಹೊರಗೆ ಕಾಯ್ತಿದ್ದಾರೆ. ಆತುರವಾಗಿ ತಿಂತಿದ್ದವ್ರನ್ನ ಇದ್ದಕ್ಕಿದ್ದಂತೆ ಎಳ್ಕೊಂಡು ಬಂದ ಪವನನ್ನು ಸ್ನೇಹ ಕೋಪದಿಂದ ನೋಡ್ತಿದ್ದಾಳೆ. ಯಾಕೀಗ ನಮ್ಮನ್ನು ಎಳ್ಕೊಂಡು ಬಂದೆ ಪವನ್ ಅಂದ್ಲು. ಸರ್ PA ಫೋನ್ ಮಾಡಿ ತುರ್ತಾಗಿ ಸರ್ ಕರೀತಿದ್ದಾರೆ, ಬರೋದಕ್ಕೆ ಹೇಳಿದ್ರು. ಆಫೀಸ್ ಸಮಯ ಮುಗ್ದಿದೆ ಅಲ್ವಾ ಅಂದ್ಕೊಳತ್ಲೇ ಬಂದೆ. ನನ್ನ ಕಿವಿ ತೂತಾಗೋ ರೇಂಜಲ್ಲಿ ಕಿರ್ಚಾಡಿ ನಿಮ್ಮನ್ನು ತೋರಿಸಿದ ತಕ್ಷಣ ಎಳ್ಕೊಂಡು ಬಾ ಅಂದರು. ಯಾಕೋ ಏನೋ ನನಗೆ ಗೊತ್ತಿಲ್ಲ, ಕೆಲಸ ಯಾವುದಾದ್ರೂ ತಪ್ಪು ಮಾಡಿದೀವೋ ಏನೋ. ಲಹರಿ ಬೇಸರ ಆಗಿತ್ತು. ಅಷ್ಟರಲ್ಲಿ ಅವಳಿಗೆ ಬೆನ್ನು ತುಂಬ ಹೆಚ್ಚಾಗಿತ್ತು. ಕೆಲಸದ ಒತ್ತಡ, ಅದರಲ್ಲೂ ಹೆಚ್ಚು ಸಮಯ ಕಂಪ್ಯೂಟರ್ ನೋಡ್ತಿರೋದ್ರಿಂದ ಈ ನಡುವೆ ಆಗಾಗ ಬೆನ್ನೋವು ಬರ್ತಿದೆ. ಮನೆಗೆ ಹೋಗಿ ಅಮ್ಮನ ಕೈಯಿಂದ ಬಿಸಿ ನೀರಿನ ಶಾಖ ಕೊಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಹೀಗೆ ಇಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದು ಕೂಡ ಕಾರಣನೇ ಗೊತ್ತಿಲ್ಲದೆ. 10 ನಿಮಿಷಕ್ಕೆ ಬಾಗಿಲು ತೆರೀತು. PA ಅವ್ರನ್ನ, ಸರಿ ಒಳಗಡೆ ಹೋಗಿ, ನಿಮ್ಮನ್ನ ಕರೀತಿದ್ದಾರೆ ಸರ್ ಅಂದಿದ್ದರಿಂದ ಮೂವರು ಒಳಗೆ ಹೋದರು. ಲಹರಿ ಆ ಮಹಡಿಗೆ ಬರ್ತಿರೋದು ಇದೇ ಮೊದಲ ಬಾರಿ. ಬಾಸ್ ನೌಕರರ ಜೊತೆ ನಿಜವಾಗ್ಲೂ ಮಾತಾಡೋದಿಲ್ಲ ಅಂತ ಕೇಳಿದ್ಲು. ಈ 10 ದಿನಗಳಲ್ಲಿ ನೋಡಿದ್ದು ತಿಳಿದಿದ್ದು ಕೂಡ ಅದೇ. ಮ್ಯಾನೇಜರ್ಸ್, ತಂಡದ ನಾಯಕರ ಜೊತೆ ಬಿಟ್ಟರೆ ಸಾಮಾನ್ಯ ವರ್ಕರ್ಸ್ ಜೊತೆ ಅವನಿಗೆ ಸಂಬಂಧ ಅನ್ನುವಂತೆ ಇರ್ತಿದ್ದ. ಆದರೆ ಎಲ್ಲರನ್ನೂ ಒಂದು ಕಣ್ಣಿಟ್ಟು ಗಮನಿಸ್ತಿರ್ತಾನೆ ಅಂತ ಆ ಹುಡುಗಿಗೆ ತಿಳಿದಿರಲಿಲ್ಲ. ಅದೇ ಒಳ್ಳೆಯದು ಅಂದ್ಕೊಂಡಿದ್ಲು ತಾನು ಕೂಡ. ರೋಹಿತ್ ಮಾತ್ರ ಎಲ್ಲರ ಜೊತೆ ಮಾತಾಡ್ತಿದ್ದ. ಅವ್ರ ದೌರ್ಬಲ್ಯಗಳನ್ನ ತಿಳ್ಕೊಂಡು ಬೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದನ್ನು ನೋಡಿ ಕಿರಿಕಿರಿ ಕೋಪ ಬರ್ತಿತ್ತು. ಆದರೆ ತಾನೆಂದೂ ಕೇಳಿರಲಿಲ್ಲ. ಮಿಸ್ ಅಂದ ತಾರಕ್ ಧ್ವನಿಗೆ ಎಚ್ಚರಗೊಂಡು ಲಹರಿ ನೋಡಿದ್ಲು. ಎದುರುಗಡೆ ಬ್ರ್ಯಾಂಡೆಡ್ ಕಪ್ಪು ಸೂಟ್ನಲ್ಲಿ ತನ್ನ ಕುರ್ಚಿಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಗಂಭೀರವಾಗಿ ಕೂತಿದ್ದ ತಾರಕ್ನನ್ನು ಮೊದಲ ಬಾರಿ ಮುಖಾಮುಖಿ ನೋಡಿದ ಲಹರಿಯ ಹೆಜ್ಜೆಗಳು ತಡಬಡಾಯಿಸಿದ್ವು. ದೃಢವಾದ ಗಂಭೀರ ರೂಪದೊಂದಿಗೆ ಮುಖದಲ್ಲಿ ಒಂದು ಕಠಿಣತೆ, ಕಣ್ಣುಗಳಲ್ಲಿ ಚುರುಕುತನ. ಬಿಗಿಯಾಗಿದ್ದ ಅವನ ನಡವಳಿಕೆಯಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಆ ಕಣ್ಣುಗಳನ್ನ ನೇರವಾಗಿ 2 ಸೆಕೆಂಡ್ ನೋಡೋದಕ್ಕೂ ಲಹರಿಯಿಂದ ಸಾಧ್ಯ ಆಗಲಿಲ್ಲ.
ಅಷ್ಟು ಶಕ್ತಿಶಾಲಿಯಾಗಿ ಚೂಪಾದ ಕತ್ತಿ ಅಂತಿದ್ವು. ಅವನು ಮಾಮೂಲಾಗಿದ್ದಾಗಲೇ ಕಣ್ಣುಗಳಷ್ಟು ತೀಕ್ಷ್ಣವಾಗಿರುತ್ತಿದ್ವು. ಇನ್ನು ಕೋಪ ಬಂದಾಗ ಅಥವಾ ಗಂಭೀರವಾಗಿದ್ದಾಗ ಎದುರಿಗಿರೋರನ್ನ ಇನ್ನಷ್ಟು ಹೆದರಿಸುತ್ತವೆ. ಏನು ಮಾಡ್ತಿದ್ದೀರಿ ನೀವಿಬ್ಬರು ಅಲ್ಲಿ? ಕಂಚಿನ ಕಂಠದಲ್ಲಿ ಕೇಳಿದ ತಾರಕ ಧ್ವನಿ ಆ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ಅಷ್ಟೇ, ಅಲ್ಲಿದ್ದ ಮೂವರೊಂದಿಗೆ ಪಿಯೆ ಕೂಡ ನಡಗಿದ ತಾರಕ ಧ್ವನಿಯ ಗಾಂಭೀರ್ಯಕ್ಕೆ. ಯಾರು ಸರ್ ಅಂತ ಕೇಳಿದ ಪವನ್ ಸ್ವಲ್ಪ ಧೈರ್ಯ ತಂದುಕೊಂಡು. ಒಂದು ಕಟ್ಟು ನೋಟ ನೋಡಿದ ತಾರಕ್ ಅಷ್ಟೇ, ಆ ಏಟಿಗೆ ಬಾಯಿ ಮುಚ್ಚಿಕೊಂಡು ಸ್ನೇಹ ಮತ್ತು ಲಹರಿಯನ್ನು ನೋಡ್ದ. ಎಷ್ಟು ಧೈರ್ಯ ಇದ್ದರೆ ನನ್ನ ಕಂಪ್ನಿಲಿ ಕೆಲಸ ಮಾಡ್ತಾ ಅಂತ ಅಗ್ಗದ ಆಹಾರಕ್ಕಾಗ ಸಾಲನ್ನ ನಿಂತು ರಸ್ತೆಯಲ್ಲಿ ತಿಂತೀರಾ? ನಾಚಿಕೆ ಆಗಲ್ವ ನಿಮಗೆ? ಸಾರಿ ಸರ್, ತಿನ್ನೋ ಅನ್ನವನ್ನ ಹೀಗೆ ಅವಮಾನಿಸಬೇಡಿ. ಅದು ಸಿಗದೆ ಹಸಿವಿನಿಂದ ಕಂಗಾಲಾಗೋರು ಎಷ್ಟೋ ಜನರಿದ್ದಾರೆ. ಲಹರಿ ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇರೋದನ್ನು ನೋಡಿ ಸ್ನೇಹ ಬೆಚ್ಚಿ ಬಿದ್ಲು. ಹೇಯ್, ಸುಮ್ಮನೆ ನಿಲ್ಲಿಸು ಈ ಮೂರ್ಖತನವನ್ನ, ಇಡಿಯಟ್. ನನಗೆ ನೀತಿ ಹೇಳ್ತಿದ್ಯಾ ಅಂತ ಕೋಪದಿಂದ ಮೇಲಕ್ಕೆದ್ದ. ಅಲ್ಲಿದ್ದ ಮೂವರಿಗೆ ಬೆವತ್ತು ಹೋಗ್ತಿತ್ತು. ಅವನು ಹಾಗಂದಿದ್ದಕ್ಕೆ ಹೇಳಲಾರ್ದಷ್ಟು ಕೋಪ ಬಂದರೂ ತುಟಿಯನ್ನು ಕಚ್ಚಿ ಹಿಡಿದು, ಸರ್, ನೀವು ನಮಗೆ ಸಂಬಳ ಕೊಡೋ ಯಜಮಾನ್ರು ಇರಬಹುದು, ಆದರೆ ಈ ಕಾರಣ ಇಲ್ಲದೆ ಬೈದರೆ ಮಾತ್ರ ನಾನು ಸುಮ್ಮನಿರಲ್ಲ ಅಂದಿದ್ದಕ್ಕೆ ಒಂದು ಕಡೆ ಸ್ನೇಹ, ಇನ್ನೊಂದು ಕಡೆ ಪವನ್ ಎದರಿ ನೋಡ್ತಿದ್ದಾರೆ. ಪಿಯೆಗಂತೂ ಪ್ರಾಣಾನೇ ಹೊಟ್ಟೋದಂತಾಯಿತು. ನೀನೊಬ್ಬ ಮೂರ್ಖ ಮಿಡಲ್ ಕ್ಲಾಸ್ ಹುಡುಗಿ ಅಂತ ಮುಂದಕ್ಕೆ ಬಂದ ತಾರಕ್ನನ್ನು ನೋಡಿ ತಿಳಿಯದೆಯೇ ಎರಡಡಿ ಹಿಂದಕ್ಕೆ ಸರಿದ್ಲು ಲಹರಿ. ಹೊರಗೆ ಕಾಣಿಸೋ ಕಸಾನೆಲ್ಲ ತಿಂದು ಯಾವುದಾದ್ರೂ ರೋಗ ಬಂದರೆ ಅದು ಉಳಿದವರಿಗೂ ಹರಡಿ ಎಲ್ಲರೂ ಆಸ್ಪತ್ರೆ ಸೇರಿದರೆ ಕಂಪ್ನಿಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಯೋಚಿಸೋದಕ್ಕೆ ಬುದ್ಧಿ ಇಲ್ವಾ ಹುಡುಗಿ ನಿನಗೆ ಅಂದಿದ್ದಕ್ಕೆ ಲಹರಿ ಒಂದೇ ಸಮನೆ ಮಾತಾಡದೆ ಸುಮ್ಮನಾಗ್ಬಿಟ್ಲು. ಏನೋ ಪಾನಿಪುರಿ ತಿಂದರೆ ಆಸ್ಪತ್ರೆಗೆ ಹೋಗ್ತಾರಾ ಅಂತ ಸ್ನೇಹ ಪವನ್ ಆಶ್ಚರ್ಯಪಟ್ಟರು. ಓಹೋ, ಇದಾ ವಿಷಯ ಅಂದ್ಕೊಂಡ್ರು ಎಲ್ಲರೂ. ಇಲ್ಲಿ ಮೊದಲ ರೂಲ್ ಏನು ಗೊತ್ತಾ? ಆರೋಗ್ಯಕರ ಆಹಾರ ತಿನ್ನೋದು. ಕ್ಯಾಂಟೀನಲ್ಲಿ ನಿಮಗೆ ಬೇಕಾದಷ್ಟು ತಿನ್ನಿ, ಬೇಡ ಅನ್ನಲ್ಲ. ಆದರೆ ಹಾಗೆ ರಸ್ತೆಯಲ್ಲಿ ಕಾಣೋ ಕಸಾನೆಲ್ಲ ತಿಂದರೆ ಆ ನಷ್ಟವನ್ನು ಕಂಪ್ನಿ ಭರಿಸ್ತಾ ಅಂತ ಕಣ್ಣುಗಳು ಉರುಳಿಸ್ತಿದ್ರೆ ಅವನು ಮಾತಾಡ್ತಿರೋದು ಆರೋಗ್ಯದ ಬಗ್ಗೆ ಆಗಿದ್ದರಿಂದ ನಿಯಮ ಮರ್ತಿರೋದು ತನ್ನ ತಪ್ಪೆ ಅಂತ ಲಹರಿ ಮಾತಾಡಲಿಲ್ಲ. ಸಾರಿ ಸರ್ ಅಂದ್ಲು. ಜಸ್ಟ್ ಶಟ್ ಅಪ್. ಎಷ್ಟು ಧೈರ್ಯ ನಿನಗೆ? ತಪ್ಪು ಮಾಡಿ ಮತ್ತೆ ನನ್ನ ಮುಂದೆ ನಾಲಿಗೆ ಹರಿಬಿಡ್ತೀಯಾ? ಇದಕ್ಕೆ ನೀನು ಬೆಲೆ ತೆರಲೇಬೇಕು ಅನ್ನುತ್ತಾ ನಿನ್ನ ಹೆಸರೇನೋ ಅಂದ. ಲಹರಿ ಸರ್ ಅಂದ್ಲು. ಪಿಯನನ್ನು ನೋಡಿ ಹೊಸದಾಗಿ ಸೇರಿದವರು ಮಾಡಿದ ಫೈಲ್ಗಳನ್ನ ಕಟ್ಟು ತಂದು ಈಕೆ ಮುಂದೆ ಹಾಕಿ ಅಂತ ಆಜ್ಞೆ ಮಾಡ್ದ. 2 ನಿಮಿಷದಲ್ಲಿ ಲಹರಿ ಮುಂದೆ ಒಂದು ದೊಡ್ಡ ಫೈಲ್ಗಳ ಕಟ್ಟು ಪ್ರತ್ಯಕ್ಷವಾಯಿತು. ಇವುಗಳಲ್ಲಿರೋ ತಪ್ಪುಗಳನ್ನೆಲ್ಲ ನೋಡಿ ಸರಿಪಡಿಸಿ ನನಗೆ ತೋರಿಸ್ಬೇಕು. ಆಮೇಲಷ್ಟೇ ನೀನು ಇಲ್ಲಿಂದ ಕದಲೋದು, ಮನೆಗೆ ಹೋಗೋದು. ಅದು ಕೂಡ ನಿನ್ನ ಜಾಗದಲ್ಲಿ ಮೇಜಿನ ಹತ್ರ ಅಲ್ಲ, ನಾನು ಕೋಣೆ ಮುಂದೆ ಕೆಳಗೆ ಕೂತು ಮಾಡಬೇಕು, ತಿಳಿತಾ ಅಂದ. ಪಿಯೆ, ಪವನ್, ಸ್ನೇಹ ಆಶ್ಚರ್ಯಚಕಿತರಾದರು. ಲಹರಿ ಕಂಗಾಲಾಗ್ಬಿಟ್ಲು. ತನ್ನಿಂದಾಗಿ ಲಹರಿ ಮಾತು ಕೇಳ್ತಿದ್ದಾಳೆ ಅಂತ ಬೇಜಾರಾದ ಸ್ನೇಹ ಸ್ವಲ್ಪ ಧೈರ್ಯ ಮಾಡಿ, ಸರ್, ಇದರಲ್ಲಿ ಲಹರಿ ತಪ್ಪೇನಿಲ್ಲ. ಅವಳು ಮನೆಗೆ ಹೋಗ್ತಿದ್ರೆ ತಡೆದು ನಾನೇ ಅವಳನ್ನ ಹೊರ ಕರ್ಕೊಂಡು ಹೋದೆ. 2 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ರು, ನಿಯಮಗಳನ್ನ ಮರೆತೆ. ಅದಕ್ಕೆ ಮೊದಲು ನನಗೆ ಶಿಕ್ಷೆ ಕೊಡಿ ಸರ್. ನಾನು ಅವಳಿಗಿಂತ ಹಿರಿಯವಳು, ಎಲ್ಲ ತಿಳಿದು ತಪ್ಪು ಮಾಡಿದ್ದು ನಾನು ಅಂತ ಅಂದ್ಲು. ತಡಿ ಮಿಸ್ ಸ್ನೇಹ, ನಿನಗೆ ಪ್ರತ್ಯೇಕವಾಗಿ ಈಗಾಗಲೇ ಯೋಜನೆ ಮಾಡಿದ್ದೀನಿ ಅಂದ. ಸ್ನೇಹಾಗೆ ಆತಂಕದಿಂದ ರಕ್ತದ ಒತ್ತಡ ಜಾಸ್ತಿ ಆಗೋಯ್ತು. ಕೆಳಗಿದ್ದ ಭದ್ರತಾ ಸಿಬ್ಬಂದಿ ಮೇಲಕ್ಕೆ ಬರ್ತಿದ್ರೆ ಗೊಂದಲದಿಂದ ನೋಡ್ತಿದ್ದಾರೆ ಮೂವರು. ಸರ್ ಅಂದ ಅವನು. ಇವತ್ತು ರಾತ್ರಿ ನಿನಗೆ ಕೆಲಸ ಇಲ್ಲ, ಬೆಳಗ್ಗೆ ಬಾ ಅಂತ ಹೇಳಿ ಕಳಿಸಿ ಮಿಸ್ ಸ್ನೇಹ ಅವರೇ, ನೀವು ಹೋಗಿ ಗೇಟ್ ಹತ್ರ ರಾತ್ರಿ ಪೂರ್ತಿ ನಿಂತು ಸೆಕ್ಯೂರಿಟಿ ಕೆಲಸ ಮಾಡಬೇಕು. ನಿಮ್ಮ ಸ್ನೇಹಿತೆಗೆ ಪಾಲುದಾರರಲ್ವೇ, ಹಾಗಾಗಿ ಇನ್ನು ಹೊರಡಿ ಅಂತ ಕಣ್ಣುಗಳನ್ನ ಉಳಿಸಿದ್ದಕ್ಕೆ ಅವಳು ಕೆಳಗೆ ಓಡಿದ್ಲು. ಇನ್ನು ನೀನು ಪವನ್ ಅಂದ. ನನಗೆಂಥ ಚಿಕಿತ್ಸೆ ಕೊಡ್ತಾನೋ ಅಂತ ಗಾಬರಿಯಿಂದ ನೋಡ್ತಿದ್ದಾನೆ ಪವನ್. ರಾತ್ರಿ ಪೂರ್ತಿ ಅವರಿಬ್ಬರನ್ನು ಗಮನಿಸ್ತಿರ್ಬೇಕು. ಬೆಳಿಗ್ಗೆ ನಾನು ಬರೋವರೆಗೂ ಮೂವರು ಕದಲಿದ್ರೆ ಸುಟ್ಟು ಹಾಕ್ಬಿಡ್ತೀನಿ ಅಂತ ಗಂಭೀರವಾಗಿ ಹೇಳಿ ಲಹರಿಯನ್ನು ನೇರವಾಗಿ ಒಂದು ಬಾರಿ ನೋಡಿ ಇನ್ನೊಂದು ವಿಷಯ ಅನ್ನುತ್ತಾ ತನ್ನನ್ನು ನೋಡ್ತಿದ್ದ ಅವಳಿಗೆ, ಇದಕ್ಕೆ ನಿಮಗೆ ಹೆಚ್ಚುವರಿ ಹಣ ಏನೂ ಸಿಗೋದಿಲ್ಲ ಅಂಥೇಳಿ ಓಟೋದ ತಾರಕ್. ಅವನ ಹಿಂದೆ ಓಡ್ದ ಪಿಯೆ. ಏನು ಸರ್ ಇದು? ತಿಂದರೆ ಶಿಕ್ಷೆ ಏನು? ಇಲ್ಲಿ ತಿನ್ನಲಿಲ್ಲ ಸರಿ, ನಮ್ಮ ಕುಟುಂಬದವ್ರ ಜೊತೆ ಹೊರಗೆ ಹೋದಾಗಲಾದರೂ ತಿಂತೀವಲ್ವಾ? ಹಾಗಿದ್ರೆ ಅಲ್ಲಿಗೂ ಇವರು ಬಂದು ನೋಡ್ತಾರಾ ಅಂದ್ಲು ಅಸಹನೆಯಿಂದ.
ನಿನಗಿನ್ನೂ ಈ ಕಂಪ್ನಿಯಲ್ಲಿ ನಮ್ಮ ಬಾಸ್ ಹಾಕಿರೋ ನಿಯಮಗಳು ಪೂರ್ತಿಯಾಗಿ ತಿಳಿದಿಲ್ಲ ಲಹರಿ. ಬರೆದಿರೋ ದಾಖಲೆಗಳಲ್ಲಿ ಇರೋದಷ್ಟೇ ಅಲ್ಲ, ಅಲ್ಲಿ ಇಲ್ಲದವುಗಳನ್ನು ತುಂಬ ಇವೆ ಇಲ್ಲಿ ನಾವು ಪಾಲಿಸಬೇಕಾದವು. ಏನೋ ಅನ್ನುವಂತೆ ನೋಡಿದ್ಲು. ನೀನು ಹೇಳಿದಾಗ ಒಂದು ವೇಳೆ ನಾವು ಕುಟುಂಬದವ್ರ ಜೊತೆ ಆಗಲಿ ಯಾವುದಾದ್ರೂ ಪ್ರವಾಸಕ್ಕಾಗಲಿ ಹೋಗಿ ಆರೋಗ್ಯ ಹಾಳು ಮಾಡಿಕೊಂಡು ಆ ತಿಂಗಳ ಅರ್ಧ ಸಂಬಳ ಕಟ್ ಮಾಡ್ತಾರೆ ಅಂತಿದ್ದಂತೆ ಲಹರಿ ಹೃದಯ ಜಲ್ಲಂತು. ಏನಂತಿದ್ದೀರಿ ಸರ್ ನೀವು ಅಂದ್ಲು ಆಶ್ಚರ್ಯದಿಂದ. ಹೌದು ಲಹರಿ, ಇಲ್ಲಿ ಕೆಲಸಕ್ಕಾಗ ಹಂಬಲಿಸೋ ಜನರು ಇರುವಂತೆ ಬಂದ ಮೇಲೆ ಸಿಕ್ಕಾಕೊಂಡವರು ಚಿನ್ನದ ಪಂಜರದಲ್ಲಿರೋ ಗಿಳಿಗಳೇ. ಸಂಬಳ ಜೀವನ ಚೆನ್ನಾಗಿರುತ್ತೆ, ಆದರೆ ಇರೋದೆಲ್ಲ ಕೇವಲ ಭೌತಿಕ ಜೀವನ. ಕಂಪ್ಯೂಟರ್ಗಳ ಜೊತೆ ನಾವು ಕೆಲಸ ಮಾಡ್ತಿದ್ದೀವೋ ಅಥವಾ ಅವು ನಮ್ಮನ್ನು ಆಳ್ತಿದೆಯೋ ಒಂದೊಂದು ಬಾರಿ ಅರ್ಥ ಆಗೋದಿಲ್ಲ. ಆದರೆ ಹಣಕ್ಕೆ ತೊಂದರೆ ಇರೋದಿಲ್ಲ ಅಂತ ಯೋಚಿಸೋರು ಮಾತ್ರ ಇಲ್ಲೇ ಉಳಿದು ಆರ್ಥಿಕ ಕಷ್ಟಗಳನ್ನ ತಪ್ಪಿಸ್ಕೊಳ್ತಾರೆ. ಇಲ್ಲಿ 1 ತಿಂಗಳ ಸಂಬಳ ಹೊರಗಿನ 3 ತಿಂಗಳ ಸಂಬಳಕ್ಕೆ ಸಮ. ಕೆಲಸವೂ ಹೆಚ್ಚು, ಸಂಬಳನೂ ಹೆಚ್ಚು, ಶಿಕ್ಷೆಗಳು ಹೆಚ್ಚು. ಇವೆಲ್ಲ ನಿಂಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಮನೆಗೆ ಫೋನ್ ಮಾಡಿ ಕೆಲಸ ಇದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳು, ಇಲ್ದಿದ್ರೆ ಆತಂಕ ಪಡ್ತಾರೆ. ನಾನು ಹೋಗಿ ಸ್ನೇಹಾಳನ್ನು ನೋಡಿ ಬರ್ತೀನಿ ಅಂತ ಕೆಳಗೆ ಹೋದ ಪವನ್. ಕ್ರೂರಿ ಅಲ್ಲಲ್ಲ ಕ್ರೂರಿ CEO ಅಂತ ಬಾಯಿಗೆ ಬಂದಂತ ಬೈದ್ಕೊಳ್ತಾ, ಈ ವಿಷಯ ಹೇಳಿದ್ರೆ ನಮ್ಮಮ್ಮ ಹೇಗೆ ಎಗರಾಡ್ತಾಳೋ ಅಂತ ಮನೆಗೆ ಫೋನ್ ಮಾಡಿದ್ಲು. ಮಗಳು ಕೇಳಿದ್ದಾಳೆ ಅಂತ ಬಿರಿಯಾನಿ ಬೇಯಿಸೋದ್ರಲ್ಲಿ ಬ್ಯುಸಿ ಆಗಿದೆ ನಿರ್ಮಲಾ. ಅವರು ಬಿರಿಯಾನಿಗೆ ದಮ್ಮಿಟ್ಟು ಲಹರಿ ಫೋನ್ ನೋಡಿ, ಏನು ಲಹರಿ ಇನ್ನೂ ಬರಲಿಲ್ಲ, ಎಲ್ಲಿದೆಯಾ ಅಂತ ಕೇಳಿದ್ರು. ಅಮ್ಮ ಇವತ್ತು ಸ್ವಲ್ಪ ಕೆಲಸ ಇದೆ, ರಾತ್ರಿಗೆ ಬರೋದಕ್ಕಾಗಲ್ಲ. ತಾಯಿ ಏನಂತ್ಕೊಳ್ತಾಳು ಅಂತ ಸ್ವಲ್ಪ ಆತಂಕದಲ್ಲಿ ಹೇಳಿ ಅವಳ ಉತ್ತರಕ್ಕಾಗಿ ಕಾಯ್ತಿದ್ದು ನಿಂತಳು. ಅಮ್ಮ, ನಿರ್ಮಲಾ ಧ್ವನಿ ಬರದೇ ಇದ್ದುದಕ್ಕೆ ಕರೆದ್ಲು. ರಾತ್ರಿ ಉಳಿದು ಮಾಡೋ ಅಂಥ ಕೆಲಸ ಏನಮ್ಮ ಲಹರಿ ಅಂತ ಧ್ವನಿ ಹೆಚ್ಚಿದ್ರು ನಿರ್ಮಲಾ. ಅಮ್ಮ, ಇದು ಆಫೀಸ್, ಅಷ್ಟೊಂದು ಸಂಬಳ ಕೊಡ್ತಿರುವಾಗ ಅಂದ್ಕೊಳ್ಳದೆ ಕೆಲಸಗಳು ಬರುತ್ತವೆ, ಮಾಡಬೇಕು, ತಪ್ಪಲ್ಲ. ಅದಕ್ಕೆ ನೀನು ಕೋಪ ಮಾಡ್ಕೋಬೇಡ. ನನ್ನ ಜೊತೆಲಿ ತುಂಬ ಜನ ಹುಡುಗಿಯರಿದ್ದಾರಮ್ಮ, ಹೆದರಬೇಡ. ಅಪ್ಪ ಬಂದರೆ ಹೇಳು ಅಂತ ಕರೆ ಕಟ್ ಮಾಡಿದ್ಲು. ಬೆನ್ನು ನೋವಿಗಾಗಿ ತಾನು ಬಳಸೋ ಔಷಧಿನ ಚೀಲದಿಂದ ತಗೊಂಡು ಕೆಳಗೆ ಕೂತ್ಲು. ತನ್ನ ಮೊಬೈಲ್ ಪರದೆ ಮೇಲೆ ಕೋಣೆ ಮುಂದೆ ಕುಳಿತಿದ್ದ ಲಹರಿ ಔಷಧಿ ತೊಗೊಳ್ಳೋದನ್ನು ನೋಡ್ತಾ ಏನು ಮಾಡ್ತಿದ್ದಾಳೆ ಅಂದ್ಕೊಳ್ತಾ ತನಗೆ ಬೇಕಾದಷ್ಟು ವೀಡಿಯೋವನ್ನು ಕತ್ತರಿಸಿ, ನಿನ್ನ ಹಳೆ ನಿಶ್ಚಿತಾರ್ಥದ ಹುಡುಗಿ ನನ್ನ ಮಹಡಿಯಲ್ಲಿದ್ದಾಳೆ ಅಂತ ಟ್ಯಾಗ್ ಮಾಡಿ ರೋಹಿತ್ ಕಳಿಸಿ ತಾರಕ್ ಮುಖದಲ್ಲಿ ಒಂದು ಕುಹಕದ ನಗು ಮೂಡ್ತು. ಇತ್ತ ಆಫೀಸ್ನಿಂದ ಹೊರಗೆ ಬಂದ ರೋಹಿತ್ ಆ ವಿಡಿಯೋ ಮತ್ತು ಆ ಟ್ಯಾಗ್ ನೋಡಿ ಕೈ ಮುಷ್ಟಿ ಬಿಗಿದು ಕಾರ್ ಗುದ್ದಿ, ಇವನು ಮೀರಿದ ವರ್ತನೆ ಮಾಡ್ತಿದ್ದಾನೆ, ತೋರಿಸ್ತೀನಿ ನಿನಗೆ. ನೀನು ದೊಡ್ಡ ಉದ್ಯಮಿ ಇರ್ಬೋದು, ಆದರೆ ನನ್ನಂಥ ಕಿಲಾಡಿ ಜೊತೆ ಪೈಪೋಟಿಗಿಳಿದು ನಿನ್ನ ನೀನೇ ಲಹರಿ ಹತ್ರ ಸಿಲುಕಿಸ್ಕೊಳ್ಳುವಂತ ಮಾಡ್ತೀನಿ ನೋಡು ಅಂತ ಆ ವಿಡಿಯೋವನ್ನು ಅಲ್ಲೇ ಉಳಿಸ್ಕೊಂಡ. ಕಾರ್ ತೆಗೆದುಕೊಳ್ತಾ, ಈ ಲಹರಿಗೆ ಎಷ್ಟು ಕೊಬ್ಬು, ಯಾಕೆ ಕೇವಲ ಮಧ್ಯಮ ವರ್ಗದ ಹುಡುಗಿ ಇಷ್ಟೊಂದು ಅಹಂಕಾರ. ಲಹರಿ, ಆ ತಾರ ಕೆಲಸ ಮತ್ತು ನಿನ್ನ ಕೆಲಸ ಎರಡನ್ನೂ ಒಟ್ಟಿಗೆ ತೀರಿಸ್ತೀನಿ. ನನ್ನನ್ನು ಕೆನ್ನೆಗೊಡ್ದು ಅವನ ಕಂಪ್ನಿಗೆ ಸೇರಿದೆ ಅಲ್ವಾ, ಅಷ್ಟಕ್ಕಷ್ಟು ನಿನ್ನ ಹಿಂಸಿಸಿದ್ರೆ ನನ್ನ ಹೆಸರು ರೋಹಿತ್ತೇ ಅಲ್ಲ ಅಂತ ಅಂದ್ಕೊಳ್ತಾ ತನಗೆ ತಿಳಿದಂತೆ ಅವಳು ಕೆಲಸ ಮಾಡ್ತಿದ್ದಾಗ ತೆಗೆದ ಅವಳ ಫೋಟೋವನ್ನು ಮೊಬೈಲ್ನಲ್ಲಿ ನೋಡ್ತಾ, ಇಷ್ಟು ಸೌಂದರ್ಯವನ್ನು ಸುಮ್ಮನೆ ಬಿಡೋದಕ್ಕೆ ಮನಸ್ಸು ಬಾರದೆ, ನೀನು ನನ್ನ ಹತ್ರ ಕೆಲಸ ಮಾಡೋ ನೌಕರಿಯಾಗಿದ್ದರೂ ಮದುವೆಗೆ ಸಿದ್ಧನಾಗಿದ್ದೆ. ಹೀಗಾದರೂ ನೀನು ನನ್ನವಳನ್ನಾಗಿ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನನ್ನ ಎದೆಗೆ ಒದ್ದು ಹೋದಿಯಲ್ವಾ, ಅಲ್ಲವನ ಕೈಯಲ್ಲಿ ಪಡೋ ಹಿಂಸೆಗೆ ನಾನೇ ವಾಸಿ ಅಂದ್ಕೊಂಡು ಓಡಿ ಬರುವಂತ ಮಾಡ್ತೀನಿ ನೋಡು ಅಂತ ಅವಳು ಕೆಂಪು ತುಟಿಗಳ ಮೇಲೆ ಬೆರಳಿಂದ ಸವರೋ ಅಷ್ಟರಲ್ಲೇ ಎದುರಿಗೆ ಬರ್ತಿದ್ದ ಕಾರಕ್ಕೆ ಡಿಕ್ಕಿ ಹೊಡೆಯುವಂಥ ಕೊನೆ ಕ್ಷಣದಲ್ಲಿ ತಪ್ಪಿಸ್ಕೊಂಡ. ಯು ಇಡಿಯಟ್, ಕಣ್ಣು ಕಾಣಿಸ್ತಿಲ್ವ ಅಂತ ಗದರಿಸ್ತಾ ಇಳಿದು ರೋಹಿತ್ ಎದುರಿಗೆ ಕಣ್ಗಿದ್ದ ಗಾಗಲ್ಸ್ ತೆಗೆದು ಜೇಬ್ನಲ್ಲಿ ಇಟ್ಕೊಂಡು ಕಾರ್ವರೆಗೆ ಸ್ಟೈಲಾಗಿ ನಿಂತಿದ್ದ ತಾರಕ್ನನ್ನು ನೋಡಿ ಕೆಂಡಮಂಡಲವಾದ. ರೋಹಿತ್ ಮುಷ್ಟಿಯಲ್ಲಿದ್ದ ಫೋನ್ ವಾಲ್ಪೇಪರಲ್ಲಿದ್ದ ಲಹರಿ ಫೋಟೋ ನೋಡಿ, ಏನೋ ರೋಹಿತ್ ಹುಡುಗಿ ಕೈ ಕೊಟ್ಲು ಅಂತ ಫೋಟೋ ಜೊತೆ ಪ್ರೇಮ ಸಲ್ಲಿಸ್ತಿದ್ಯಾ ಅಂತ ತನ್ನದೇ ನಗುವಿನಿಂದ ಆ ಫೋನ್ ಕಿತ್ಕೊಂಡು ಒದ್ದಾಡ್ತಿದ್ದ. ಅವನ ಬೆರಳುಗಳಿಂದ ಲಾಕ್ ತೆಗೆದು ಹುಡುಕಾಟದಲ್ಲಿ ಲಹರಿ ಮುಖವಿದ್ದ ಫೋಟೋಗಳನ್ನೆಲ್ಲ ತಾನು ಕಳಿಸಿದ ವಿಡಿಯೋ ಸಮೇತ ಅಳಿಸಾಕಿ ಫೋನನ್ನು ಕಾರ್ ಒಳಗೆಸ್ದ. ನೋಡ್ತಿದ್ದಂತೆ ತನ್ನ ಕಣ್ಮುಂದೆ ಮಾಯವಾದ ಲಹರಿ ಫೋಟೋಗಳಿಗೆ ರೋಹಿತ್ ಕೋಪ ನೆತ್ತಿಗೇರಿ ತಾರಕ್ ಕಾಲರ್ ಹಿಡಿಯೋದಕ್ಕೆ ಮುಂದೆ ಬರೋಷ್ಟರೇ ಪಕ್ಕಕ್ಕೆ ಸರಿದ. ಆವೇಶವಾಗಿ ಹೋಗಿ ಕಾರ್ ಬಾನೆಟ್ ಮೂಗ್ನಿಂದ ಮುತ್ತಿಟ್ಟು 2 ಹನಿ ರಕ್ತದೊಂದಿಗೆ ಹಾಯ್ ಹೇಳಿ ಅಭಿಷೇಕ ಕೂಡ ಮಾಡ್ದ ರೋಹಿತ್. ಏನೋ ರೋಹಿತ್, ವಿಡಿಯೋ ನೀನು ನೋಡ್ಲಿಕ್ಕಷ್ಟೇ ಆದರೆ ಬಳಸ್ಕೊಳ್ಳೋದಕ್ಕಲ್ಲ. ಇಂಥ ಮೂರ್ಖ ಕೆಲಸಗಳನ್ನ ಇನ್ನೂ ಬಿಟ್ಟಿಲ್ವ ನೀನು? ಅದಕ್ಕೆ ಇನ್ನೂ ಕನ್ವೆಂಟ್ ಹುಡುಗನಂತೆ ಮೂಗು ಒಡಿಸ್ಕೊಂಡಿದ್ಯಾ? ನಿನ್ನ ಬಗ್ಗೆ ತಿಳಿದೇ ಒದ್ದು ಹೋಗಿದ್ದಾಳನ್ಸುತ್ತೆ ಆ ಹುಡುಗಿ ಅಂತ ವ್ಯಂಗ್ಯವಾಗಿ ನಗ್ತ. ಗಾಯದ ಮೇಲೆ ಉಪ್ಪು ಸವರದಂತೆ ಉರಿದು ಹೋಯಿತು ರೋಹಿತ್ಗೆ. ಅವಳಿಂದ ನನಗೆ ಅವಶ್ಯಕತೆ ಇಲ್ಲ ರೋಹಿತ್. ಹೀಗೆ ನಿನ್ನನ್ನು ಕೆಣಕಿ ಮುಖ ಹೊಡಿತಿದ್ರೆ ನೋಡೋದು ನನಗಿಷ್ಟ. ಎಲ್ಲ ತಿಳಿದು ನೀನು ಹಾರೋಡೋದು ನಿನ್ನ ಕರ್ಮ ಅಂತ ಕಾರ್ ಸ್ಟಾರ್ಟ್ ಮಾಡಿ ಹೊರಟೋದ ತಾರಕ್. ರಸ್ತೆಯಲ್ಲಿ ಹೋಗ್ತಿದ್ದವರು ರೋಹಿತ್ನನ್ನು ನೋಡಿ ನಗ್ತಿದ್ರೆ ಹುಳ್ನಲ್ಲಾಕಿ ರುಬ್ಬಿದ ಅನುಭವ ಆಯಿತು ವಿಲನ್ ಅಂದ್ಕೊಳ್ಳೋ ಈ ಹಾಸ್ಯ ನಟನಿಗೆ. ಮನೆಗೆ ಬಂದ ಭಾಸ್ಕರ್ ಅವರಿಗೆ ಲಹರಿ ಫೋನ್ನಲ್ಲಿ ಮಾತಾಡಿದ ವಿಷಯವನ್ನು ಹೇಳಿದ್ಲು ನಿರ್ಮಲಾ. ಅಯ್ಯೋ, ಕೆಲಸ ಬಂದಿದೆಯಾ? ಹಾಗಿದ್ರೆ ಊಟದ ಬಾಕ್ಸ್ ಕಟ್ಕೊಡು ನಿರ್ಮಲಾ, ನಾನು ಹೋಗಿ ಕೊಟ್ಟು ಅವಳು ತಿನ್ನೋದನ್ನು ಹತ್ತಿರ ಇದ್ದು ನೋಡಿ ಬರ್ತೀನಿ ಅಂದಿದ್ದಕ್ಕೆ ಅಷ್ಟುವರೆಗೂ ಬೇಸರ ಆಗಿದ್ದ ನಿರ್ಮಲಾ ಲಹರಿಗಾಗಿ ಬೇಗ ಬಾಕ್ಸನ್ನು ಕಟ್ಟಿದ್ರು.
ಅವರು ಆ ಬಾಕ್ಸ್ನೊಂದಿಗೆ ಹೊರಡ್ತಿದ್ರೆ ಅಪ್ಪ ನಾನು ಕೂಡ ಬರ್ತೀನಿ ಅಂತ ಹಿಂದೆ ಕೂತ ಕಲ್ಯಾಣ್ ಇಬ್ಬರು ಲಹರಿ ಆಫೀಸ್ಗೆ ಹೊರಟರು. ಬೆನ್ನೋವಿನ ಮಾತ್ರೆ ಹಾಕೊಂಡ್ಮೇಲೆ ಸ್ವಲ್ಪ ಆರಾಮನ್ಸದಿಂದ ಕೆಲಸ ಪ್ರಾರಂಭಿಸಿದ ಲಹರಿಗೆ ತಂದೆ ಬಂದು ತಿಳಿಲಿಲ್ಲ. ಲಹರಿ ಎಂಬ ಕರೆಯನ್ನು ಕೇಳಿ ಪಕ್ಕಕ್ಕೆ ತಲೆ ತಿರುಗಿಸಿ ನೋಡಿದ್ಲು. ಕೈಯಲ್ಲಿ ಬುತ್ತಿಯೊಂದಿಗೆ ಭಾಸ್ಕರ್ ಅವರ ಪಕ್ಕದಲ್ಲಿ ಕಲ್ಯಾಣ್ ಇದ್ದರೆ ಅಪ್ಪ ಅನ್ನುತ್ತಾ ಎದ್ದವರ ಮುಂದಕ್ಕೆ ಬಂದು ನೀವೇನಿಲ್ಲಿ ಎಂದ್ಲು. ನಿನಗೋಸ್ಕರ ಅಮ್ಮ ಬುತ್ತಿ ಕಳಿಸಿದಳಮ್ಮ, ತಂದಿದ್ದೀನಿ. ಆದರೆ ನಿಮ್ಮನ್ನು ಮೇಲಕ್ಕೆ ಬಿಟ್ರಾ ಆಶ್ಚರ್ಯದಿಂದ ಕೇಳಿದ್ಲು. ಪವನ್ ಅಂತ ನಿಮ್ಮ ತಂಡದ ನಾಯಕನಂತೆ ಅಲ್ವಾ, ಅವನನ್ನು ಕೇಳಿದೆ ನಿನಗೋಸ್ಕರ ಬಂದಿದ್ದೀನಿ ಅಂತ ಕಳಿಸ್ಕೊಟ್ಟ. ಆದರೂ ಇದೇನಮ್ಮ ಅಲ್ಲಿ ಅಷ್ಟೊಂದು ಮೇಜುಗಳಿದ್ರೆ ಹೀಗೆ ಕೆಳಗೆ ಕೂತಿದ್ಯಾ ಅಂತ ಕೇಳಿದ್ರು. ಏನು ಹೇಳಬೇಕು ಅರ್ಥ ಆಗಲಿಲ್ಲ ಲಹರಿಗೆ. ಏನಿಲ್ಲಪ್ಪ, ಸ್ವಲ್ಪ ಬೆನ್ನೋವಾಗಿದ್ರೆ ಹೀಗೆ ಕೂತೆ, ಏನಿದೆ ಅದೆಲ್ಲ ಆಫೀಸ್ ತಾನೇ, ಎಲ್ಲಾದರೂ ಕೂತ್ಕೊಳ್ಬಹುದು ಅಂತ ಕವರ್ ಮಾಡಿದ್ಲು. ಸರಿ ಅಮ್ಮ ಸಮಯ ಆಗ್ತಿದೆ ಹೋಗ್ತಿನ್ನೋಣ ಅಂತಿದ್ರೆ ಅಲ್ಲಿಗೆ ಯಾಕೆ ಬೇಡಪ್ಪ ಇನ್ಯಾರೂ ಇರೋದಿಲ್ಲ ಇಲ್ಲೇ ತಿಂತೀನಿ ಅಂತ ಕೈ ತೊಳ್ಕೊಂಡು ಬಂದು ಕೂತ್ಲು. ತಾಯಿ ಕಳಿಸಿದ ಬುತ್ತಿಯನ್ನು ನೋಡಿ ನಗ್ತ ತಟ್ಟೆ ತಗೊಂಡು ಬಾಕ್ಸ್ ತೆರೆದ್ಲು. ಘಮಘಮಿಸೋ ಬಿರಿಯಾನಿ ವಾಸನೆಯಿಂದ ಮಹಡಿಯೆಲ್ಲ ತುಂಬ ಹೋಯಿತು. ಫೋನ್ ತೆಗೆದುಕೊಂಡು ಪವನಿಗೆ ಸ್ನೇಹ ಕರೆ ಮಾಡಿದ್ಲು ಬರೋದಕ್ಕೆ. ಅವರಿಬ್ಬರು ಹೆದರತ್ಲೆ ಮೇಲಕ್ಕೆ ಬಂದರು. ಅಷ್ಟರಲ್ಲಿ ಅಲ್ಲಿದ್ದ ವ್ಯವಸ್ಥಾಪಕರಿಗೆ ಸಹಾಯಕ ಹೇಳ್ದ ಆಹಾರಕ್ಕೆ ಮತ್ತು ನೀರಿಗೆ ಅವ್ರನ್ನ ಹೋಗೋದಕ್ಕೆ ಸರ್ ಹೇಳಿದ್ದಾರೆ ಅಂತ. ಆದ್ದರಿಂದ ಧೈರ್ಯವಾಗ್ಲ ಹರಿದು ಮಹಡಿಗೆ ಬಂದರು ಇಬ್ಬರು. ಅವ್ರು ಬರೋಷ್ಟರಲ್ಲೇ ಬಿಸಿ ಬಿಸಿ ಬಿರಿಯಾನಿ ವಾಸನೆ ಮೂಗಿಗೆ ಬಡಿತಿದ್ರೆ ಬಾಯಲ್ಲಿ ನೀರು ಊರ್ತಿತ್ತು. ಕೈ ತೊಳ್ಕೊಂಡು ಬಂದು ಕೂತರು ಇಬ್ಬರು. ಸ್ನೇಹ ಬಗ್ಗೆ ಪವನ್ ಬಗ್ಗೆ ನಿರ್ಮಲಾ ಅವರಿಗೆ ಆವಾಗಲೂ ಹೇಳ್ತಿರ್ತಿದ್ಲು ಲಹರಿ. ಆದ್ದರಿಂದ ಸ್ವಲ್ಪ ಹೆಚ್ಚಾಗಿ ಆಹಾರ ಕಳಿಸಿದ್ರು. ಸ್ನೇಹ ಪವನ್ ತಟ್ಟೆಯಲ್ಲಿ ಬಡಿಸಿ ಮೊಸರು ಹಾಕಿ ಈರುಳ್ಳಿ ಕ್ಯಾರೆಟ್ ಸೌತೆಕಾಯೊಂದಿಗೆ ತುಂಬಿ ಅವರಿಗೆ ನೀಡಿದ್ಲು. ಮೂವರು ಕೂತು ತಿಂತಿದ್ದಾರೆ. ಥ್ಯಾಂಕ್ ಯು ಅಂಕಲ್ ಅಂದರು ಭಾಸ್ಕರ್ ಅವರಿಗೆ ಕೃತಜ್ಞತೆಯಿಂದ. ಅದರಲ್ಲಿ ಏನಿದೆ ತಿನ್ನಿ ಅಂದರು ನೀರಿನ ಬಾಟಲಿ ಕೊಡ್ತಾ. ಲಹರಿ ಕಲ್ಯಾಣಿಗೆ ತಿನ್ನಿಸ್ತಿದ್ದಾಳೆ. ಮನೆಗೆ ಹೋದ್ಮೇಲೆ ತಿಂತೀನಕ್ಕ ನೀನು ತಿನ್ನು ಅಂತಂದ ಅವನು. ಪರವಾಗಿಲ್ಲ ಬಿಡು ತಮ್ಮ, ಅಮ್ಮ ತುಂಬ ಕಲಿಸಿದಾರಲ್ಲ ಅಂತ ತಮ್ಮನಿಗೆ ತಿನ್ನಿಸ್ತಾ ತಾನು ತಿಂತಿದ್ದಾಳೆ. ಅಪ್ಪ ನಿಮಗೂ ಬಡಿಸ್ಲಾ? ಬೇಡಮ್ಮ, ಅಮ್ಮ ಒಬ್ಬರೇ ಇರ್ತಾಳೆ, ಹೋದ್ಮೇಲೆ ಅಮ್ಮ ನನ್ನ ಜೊತೆಯಾಗಿ ತಿಂತೀವಿ, ನೀವು ತಿನ್ನಿ ಅಂದಿದ್ದಕ್ಕೆ ತಮ್ಮನಿಗೆ ತಿನ್ನಿಸ್ತಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಪ್ಪ ಅಂದ್ಲು. ಹೌದು ಲಹರಿ, ಆಂಟಿ ಕೈ ಅಡುಗೆ ಅಮೃತ ಇದ್ದಂತೆ ಅಂದ್ಲು ಸ್ನೇಹ. ಅಮ್ಮನ ಕೈ ಅಡುಗೆ ಅಲ್ವಾ ಅಂದ್ಲು ನಗ್ತಾ. ಮನೆಗೆ ಬಂದು ಫ್ರೆಶ್ ಆಗಿ ವಾಸುದೇವ್ ಕಸ್ತೂರಿ ಅವರ ಜೊತೆ ರಾತ್ರಿ ಊಟ ಮಾಡ್ತಿದ್ದಾನೆ ತಾರಕ್. ಡ್ಯಾಡ್ ನಾಳೆ ಬೆಳಿಗ್ಗೆ ನಿಮ್ಮ ಫ್ಲೈಟ್ ಅಂತ ನೆನಪು ಮಾಡ್ದ. ನೀನು ಒಬ್ಬನೇ ಹೇಗೆ ಮಗನೇ ಅಂದ್ಲು ಕಸ್ತೂರಿ. ಮಾಮ್, ಇಷ್ಟು ವರ್ಷಗಳ ಕಾಲ ಓದು ಬಿಸ್ನೆಸ್ ಅಂತ ಲಂಡನಲ್ಲಿ ಒಬ್ಬನೇ ಇದ್ದೆ, ಇದು ಇಂಡಿಯಾ, ಇಲ್ಲಿರೋದಕ್ಕಾಗಲ್ವಾ, ನಾನೇನು ಮಗುವಲ್ಲ ಅಂತ ಕೋಪಗೊಂಡು ಬೆಳಗ್ಗೆ ಲಗೇಜ್ನೊಂದಿಗೆ ಸಿದ್ಧ ಆಗಿರಿ, ನಿಮ್ಮನ್ನು ವಿಮಾನ ನಿಲ್ದಾಣದಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಗುಡ್ ನೈಟ್ ಅಂತ ಕೋಣೆಗೆ ಹೊರಟೋದ ತಾರಕ್. ಮನೆಯಲ್ಲಿದ್ದ ಅಡುಗೆ ಒಳಗೆ ಮಗ ಎಂಥ ಆಹಾರ ತಿಂತಾನೋ ಅಂತ ಹೇಳಿ ಅವನಿಗೆ ರುಚಿಯಾಗಿ ಸ್ವಚ್ಛವಾಗಿ ಅಡುಗೆ ಮಾಡಬೇಕಂತ ಪದೇ ಪದೇ ಎಚ್ಚರಿಸಿ ಹೇಳಿದ್ಲು ಕಸ್ತೂರಿ. ಹ್ಞೂ ಅಮ್ಮ ಅಂದ್ಲು ಅಡುಗೆ ಅವಳು ವಿನಯದಿಂದ. ಕೋಣೆಗೆ ಬರ್ತಾ ಫೋನ್ ಓಪನ್ ಮಾಡಿ ವಿಡಿಯೋ ಆನ್ ಮಾಡ್ದ ತಾರಕ್. ವನ ಭೋಜನ ಕೂತಂತೆ ರೌಂಡ್ ಆಗ್ಲ ಹರಿ, ಸ್ನೇಹ, ಪವನ್, ಭಾಸ್ಕರ್ ಅವರು ಕಲ್ಯಾಣ್ ಕಾಣಿಸಿದ್ರು. ತಾರಕ್ ಹುಬ್ಬು ಗಂಟಿಗ್ತಾ ಇವ್ರೇನು ಮಾಡ್ತಿದ್ದಾರೆ ಇಲ್ಲಿ ಅಂತ ಅಂದ್ಕೊಂಡ. ಕೆಳ ಕೂತು ಹೇಗೆ ತಿಂತಿದ್ದಾರೆ, ಕನಿಷ್ಠ ಕ್ಯಾಂಟೀನ್ಗೆ ಹೋಗಿ ತಿನ್ಬೋದು ತಾನೆ, ಅಷ್ಟೊಂದು ಮಧ್ಯಮ ವರ್ಗದ ಮನಸ್ಥಿತಿ ಅಂತ ಬೇಸತ್ತು ಫೋನ್ ಪಕ್ಕಕ್ಕೆಸ್ತು ಲ್ಯಾಪ್ಟಾಪ್ ಆನ್ ಮಾಡ್ದ. ತುಂಬ ಥ್ಯಾಂಕ್ಸ್ ಅಂಕಲ್, ತುಂಬ ದಿನಗಳ ನಂತರ ರುಚಿಕರವಾದ ಊಟ ತಿಂದವು ಅಂದ ಪವನ್. ಸ್ನೇಹ ಪದೇ ಪದೇ ಮೆಚ್ಚಿಕೊಂಡ್ರು ನಿರ್ಮಲಾ ಅವರ ಅಡುಗೆಯನ್ನು. ಅವರಿಗೆ ಜಾಗ್ರತೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಹೊರಟೋದ್ರು ಭಾಸ್ಕರ್ ಅವರು ಕಲ್ಯಾಣನ ಕರ್ಕೊಂಡು. ಬಾಯ್ ಅಕ್ಕ ಅಂತಂದ ಕಲ್ಯಾಣ್. ಬಾಯ್ ತಮ್ಮ, ಜಾಗ್ರತೆ, ಮನೆಗೆ ಹೋದ್ಮೇಲೆ ಫೋನ್ ಮಾಡು ಅಂದ್ಲು ಲಹರಿ. ಅವರು ಹೊರಟು ಹೋದ್ಮೇಲೆ ಮತ್ತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿದ್ರು ಮೂವರು. ಸುಮಾರು 3 ಗಂಟೆಗಳ ನಂತರ ತಾನು ಮಾಡಬೇಕಾದ ಕೆಲಸನೆಲ್ಲ ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿ ಅಭ್ಯಾಸ ಇರುವಂತೆ ಫೋನ್ ಓಪನ್ ಮಾಡ್ದ ತಾರಕ್. ಕುತ್ತಿಗೆ ಹಿಂಭಾಗವನ್ನು ಒತ್ಕೊಳ್ತಾ ಫೈಲ್ಸ್ ನೋಡ್ತಿದ್ದ ಲಹರಿ ಒಂದು ಬಾರಿ ಕುತ್ತಿಗೆಯನ್ನು ಸ್ಟ್ರೆಚ್ ಮಾಡ್ತಾ ತಲೆ ಎತ್ತಿದ್ಲು. ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣಿಸ್ತಿರೋದನ್ನು ನೋಡ್ತಾ, ಇನ್ನೊಂದು ಬಾರಿ ಅಂತ ಅಗ್ಗದ ಅಭ್ಯಾಸಗಳನ್ನ ಮಾಡಬಾರ್ದು ಅಂದರೆ ಇಂಥ ಶಿಕ್ಷೆ ಖಂಡಿತವಾಗಿಯೂ ಇರಬೇಕು ಅಂತ ತನ್ನ ಶಿಕ್ಷೆಯನ್ನು ತಾನು ಮಾಡಿದ ಕೆಲಸವನ್ನು ಸಮರ್ಥಿಸ್ಕೊಳ್ತಾ ಫೋನ್ ಜೊತೆಗೆ ಬೆಡ್ ಲೈಟ್ ಆಫ್ ಮಾಡ್ದ ತಾರಕ್. ಮರುದಿನ ಬೆಳಗ್ಗಿನ ಮುಖಾಮುಖಿ. ಲಹರಿ, ಸ್ನೇಹ, ಪವನ್ ಕೊಟ್ಟ ಶಿಕ್ಷೆ ಬಗ್ಗೆ ಆಫೀಸ್ ಪೂರ್ತಿ ತಿಳಿದು ಹೋಯಿತು. ತಮ್ಮ ಬಾಸ್ ಮೇಲಿನ ಭಯ ಇನ್ನಷ್ಟು ಹೆಚ್ಚಾಯಿತು ನೌಕರರಿಗೆ. ಆದ್ದರಿಂದ ಇನ್ನು ರೋಬೋಟ್ಗಳಂತೆ ಬದಲಾಗೋದ್ರು. ಬೆಳಗ್ಗೆ 6 ಆಗ್ತಿದ್ದಂತೆ ತನಗಿದ್ದ ಕೆಲಸವನ್ನು ಮುಗಿಸಿದ್ಲು ಲಹರಿ. ಇತ್ತ ಸ್ನೇಹ ಪರಿಸ್ಥಿತಿ ಕೂಡ ಸಂಪೂರ್ಣ ಸುಸ್ತಾಗಿತ್ತು. ಯಾವತ್ತೂ ಇಲ್ಲದ ಆ ದಿನ 7 ಗಂಟೆಗೆ ಆಫೀಸಿಗೆ ಬಂದ ತಾರಕ್. ಬಂದ ತಕ್ಷಣವೇ ಲಹರಿಗಾಗಿ ನೋಡಲಾಗಿ ಅವಳಿರಲಿಲ್ಲ. ಅಲ್ಲೇ ಇದ್ದ ಸೆಕ್ಯೂರಿಟಿ ಗಾರ್ಡ್ ಈಗಷ್ಟೇ ಹೊರಟೋದ್ಲು ಸರ್ ಅಂತ ಹೇಳಿದ. ಅಷ್ಟೇ ಅವನ ಕೋಪ ನೆತ್ತಿಗೇರ್ತು. ತಕ್ಷಣ PA ಕರೆ ಹೋಯಿತು.
ಅದಕ್ಕೂ ಮುನ್ನವೇ ಮನೆಗೆ ಹೋಗಿ ಫ್ರೆಶ್ ಆಗಿ ಅಮ್ಮನ ಕೈ ಕಾಫಿ ಕುಡಿತಾ ವಿಶ್ರಾಂತಿ ಪಡಿತಿದ್ದಾಗ ಕರೆ ಬರ್ತಿರೋದು ನೋಡಿ ಲಹರಿ ಫೋನ್ ಎತ್ತಿದ್ಲು. ಆ ಕಡೆಯಿಂದ ಹೇಳಿದ್ದೀನಿ ಕೇಳಿ ಕೈಯಲ್ಲಿದ್ದ ಕಾಫಿ ಅರ್ಧ ಇರುವಾಗಲೇ ಬಿಟ್ಟು ಸ್ಕೂಟಿ ಕೀ ತೆಗೆದುಕೊಳ್ತಿದ್ರೆ, ಎಲ್ಲಿಗೆ ಬಂದು ಅರ್ಧ ಗಂಟೆ ಆಗಿಲ್ಲ ಮತ್ತೆ ಹೋಗ್ತಿದ್ಯಾ ಅಂತ ನಿರ್ಮಲ ಕೂಗಾಡ್ತಿದ್ರೆ, ಆಫೀಸಿಂದ ಕರೆ ಬಂದಿದೆ ಅಮ್ಮ, ಅರ್ಜೆಂಟಾಗಿ ಹೋಗಬೇಕು ಅಂತ ಸ್ಕೂಟಿ ಸ್ಟಾರ್ಟ್ ಮಾಡಿದ್ಲು ಲಹರಿ. ಬೆನ್ನು ನೋವಂತೂ ಅತಿಯಾಗಿತ್ತು. ನಿದ್ದೆಲದ ಕುತ್ತಿಗೆ ಹಿಡಿದು ಪೂರ್ತಿ ಸುಸ್ತಾಗದಂತ ಅನ್ನಿಸ್ತಿದೆ. ಬೈಕ್ ಹೇಗೆ ಓಡಿಸ್ತಾಳೆ ಅಂತ ತಿಳಿಯದಷ್ಟು ವೇಗವಾಗಿ ಆಫೀಸಿಗೆ ಬಂದಳು. ಏನಾಯಿತು ಸರ್ ಅಂತ ಕೇಳಿದ್ಲು. ಓಡುತ್ತಾ ಮೇಲಿನ ಮಹಡಿಗೆ ಬಂದು ಲಹರಿ. ಅಲ್ಲಿ ಸಹಾಯಕನ ನೋಡ್ತಾ, ಏನಮ್ಮ ಇಷ್ಟು ಸಮಯ ಇದ್ದೆ, ಇನ್ನೊಂದು 1/4 ಗಂಟೆ ಇರೋದಕ್ಕಾಗಲಿಲ್ವಾ ಸರ್? ಬರೋ ಮುನ್ನವೇ ಹೊರಟು ಹೋಗಿದೆಯಾ? ಹೇಳದೆ ಹೋದೆ ಅಂತ ಕೋಪ ಬಂದು ಕರೆಸಿದ್ದಾರೆ. ಇನ್ನಿನ್ನ ದೇವರೇ ಬಲ್ಲ, ಒಳಗೆ ಹೋಗೋದಕ್ಕೆ ಹೇಳ್ತಿದ್ದಾರೆ, ಹೋಗು ಅಂದ. ದೇವರೇ, ಇಂಥ ಅನ್ಯಾಯ! ಕೆಲಸ ಮುಗ್ದಿದೆ ಅಂತ ಹೋದೆ, ಬೆಳಿಗ್ಗೆ ಕನಿಷ್ಠ ಮುಖ ಕೂಡ ತೊಳಿದೆ, ಆ ಮುಖ ಹಾಕೊಂಡು ಕಾಣಿಸ್ಕೊಳ್ಬೇಕಾ ಅಂತ ಒಳಗೆ ಬೈದ್ಕೊಳ್ತಾ, ಮೇ ಕಮಿಂಗ್ ಸರ್ ಅಂತ ಅನುಮತಿ ಕೇಳಿದ್ಲು. ಕಮಿಂಗ್ ಅಂತ ಕಂಠ ಆ ಕಡೆಯಿಂದ ಕೇಳಿಸ್ತು. ಒಳಗೆ ಬಂದ ಲಹರಿಗಲ್ಲಿ ಪವನ್, ಸ್ನೇಹ ಬಾಡಿದ ಮುಖಗಳೊಂದಿಗೆ ಕಂಡ್ರು. ಅವರಿಗೆ ಈಗಾಗಲೇ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಅರ್ಥ ಆಗಿ, ಸರ್ ಅಂದ್ಲು. ನಾನು ಬಂದು ನಿನ್ನ ಶಿಕ್ಷೆ ಮುಗಿದಿದೆ ಅಂತ ಹೇಳೋ ಮುನ್ನವೇ ಯಾಕೆ ಹೋದೆ ಅಂತ ಗರ್ಜಿಸ್ದ. ಅದೇನು ಸರ್, ಬೆಳಿಗ್ಗೆ ಆಯ್ತಲ್ವಾ, ಬಾಯಿ ಕೂಡ ತೊಳೆದಿಲ್ಲ, ಮನೆಗೆ ಹೋದೆ, ಅದು ತಪ್ಪಾ ಅಂತಿದ್ದಂತೆ ಅವನ ಕೈಯಲ್ಲಿದ್ದ ಪೇಪರ್ ವೇಟ್ ಹೊಡೆತಕ್ಕೆ ಎದುರಿಗಿದ್ದ ಸ್ಕ್ರೀನ್ ಒಡೆದು ಹೋಯಿತು. ಸ್ನೇಹ ಮತ್ತು ಪವನನ್ನು ನೋಡಿ, ನಿಮಗೆ ಕೊಟ್ಟಿದ್ದು ಸಾಲಿಲ್ವೇ, ಬೊಂಬೆ ಆಟ ನೋಡ್ತಿದ್ದೀರಾ, ಹೊರಡಿ ಹೊರಗೆ ಅಂತ ಕಿರಿಚಿದ. ಅಷ್ಟೇ, ಮರುಕ್ಷಣವೇ ಅಲ್ಲಿಂದ ಮಾಯ ಆದರು ಸ್ನೇಹ ಪವನ್. ಅವ್ರನ್ನ ಕಳಿಸಿದ್ದಕ್ಕೆ ತಾನು ಹೋಗೋದಕ್ಕೆ ಹಿಂದಿರುಗ್ತಿದ್ದಾಗ, ಹಲೋ ಮಿಸ್ ಲಹರಿ, ನೀನು ಎಲ್ಲಿಗೆ ಅಂದ. ಇಲ್ಲಿ ನನಗೇನು ಕೆಲಸ ಸರ್ ಅಂತ ಗಂಭೀರವಾಗಿ ಹೇಳಿದ. ಅವಳ ಮಾತು ಮುಖ ಇಷ್ಟ ಆಗದೆ ಮಿಂಚಿನಂತೆ ಮುಂದಕ್ಕೆ ಬಂದ ತಾರಕ್ ಅವಳಿಗೆ ಹತ್ತಿರವಾಗಿ, ಇದೆರಡನೇ ಬಾರಿ ನನ್ನ ಮೇಲೆ ಧ್ವನಿ ಹೆಚ್ಚಿಸ್ತಿರೋದು ಅಂತವಳ 2 ಕೈಗಳನ್ನ ಹಿಡಿದು ಗೋಡೆಗೆ ಒತ್ತದ. ನರಗಳು ಸಿಡಿಯುವಂಥ ತಡೆಯಲಾರದ ನೋವಿಗೆ ಕಣ್ಣುಗಳ ನೀರು ತುಂಬಿಕೊಳ್ಳೋದಕ್ಕೆ ಸಿದ್ಧ ಆದರೆ ಅವುಗಳನ್ನ ಕಷ್ಟಪಟ್ಟು ತಡೀತಾ ಅವನನ್ನು ನೋಡಿದ್ಲು. ಬಾಸ್ ಜೊತೆ ಹೇಗೆ ಮಾತಾಡಬೇಕು ಅಂತ ತಿಳಿಯಲ್ವಾ ನಿನಗೆ ಅಂತ ಕಣ್ಣುಗಳಿಂದಲೇ ಹೆದರಿಸ್ದ. ನೌಕರರ ಜೊತೆ ಹೇಗೆ ನಡ್ಕೊಳ್ಬೇಕಂತ ನಿಮಗೆ ತಿಳಿಯಲ್ವಾ? ಕಿಂಚಿತ್ತು ತೆಗೆದೆ ತಾನು ಕೇಳಿದ್ಲು ಲಹರಿ. ಯು ಇಡಿಯಟ್, ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ಧ್ವನಿ ಎತ್ತತೀಯ ಅಂತ ಹಲ್ಲು ಕಚ್ಚಿದ ತಾರಕ್. ಅವನ ಕೈಯನ್ನು ಕೊಡವು ಹಾಕಿ, ನನ್ನನ್ನು ಮುಟ್ಟಬೇಡಿ, ಡೋಂಟ್ ಟಚ್ ಮೀ ಅಂತ ಕಣ್ಣು ಕೆಂಪು ಮಾಡಿದ್ಲು. ಲಹರಿ ಕೊಡವು ಹಾಕಿದ ತಾರಕ್ ಕೈ ಅವಳ ಸೊಂಟ ಸುತ್ತ ಬಲವಾಗಿ ಬಿಗಿದ್ಕೊಂತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.